Yes. So OH minus will attack to carbon, and this will be shifted to oxygen. So as a result, you can observe a tetrahedral structure. Okay, so tetrahedral structure. So ಈ ಕೇಸಲ್ಲಿ ನೆಕ್ಸ್ಟ್ ಈ ಹೈಡ್ರೋಜನ್ ಇದೆ ನೋಡಿ, ದಿಸ್ ಹೈಡ್ರೋಜನ್ will be removed in the form of hydride. So ಹೈಡ್ರೋಜನ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಕೊಡ್ತಾ ಇಲ್ಲ ಇಲ್ಲಿ, ಹೈಡ್ರೋಜನ್ ಎಲೆಕ್ಟ್ರಾನ್ ತಗೊಂಡು ಹೈಡ್ರೈಡ್ ಫಾರ್ಮ್ ಅಲ್ಲಿ ಆಚೆ ಬರ್ತಿದೆ. ಹೈಡ್ರೈಡ್ ಫಾರ್ಮ್ ಅಲ್ಲಿ ಆಚೆ ಬಂದಾಗ ಇದು will be in the form of H minus. So H minus ಫಾರ್ಮ್ ಅಲ್ಲಿ ಆಚೆಗೆ ಬರುತ್ತೆ ಹೈಡ್ರೈಡ್, and this electron will be transferred back. So ಇಲ್ಲಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಕ್ಕೆ ಹೈಡ್ರೋಜನ್ ವೇಲೆನ್ಸಿ ಎಲೆಕ್ಟ್ರಾನ್ ವಾಪಸ್ ಬರುತ್ತೆ. So as a result, what we are going to get, double bond O it will be, here it is OH, okay, okay, just a moment. So ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಫಾರ್ಮಾಲ್ಡಿಹೈಡ್ ತಗೋಣ. Another molecule of formaldehyde we have, right? So before getting the hydride out, we'll have one more formaldehyde here. So ಈ formaldehyde ಅಲ್ಲಿ okay. ಸೊ ಈ ಕೇಸಲ್ಲಿ ಈಗ ಹೈಡ್ರೈಡ್ ಏನಿದೆ, ಈ ಹೈಡ್ರೈಡ್ ಇಲ್ಲಿಂದ ಬಂದಿದ್ದು ಕಾರ್ಬನ್ ಹೋಗುತ್ತೆ. ಸೊ ಕಾರ್ಬನ್ ಪಾಸಿಟಿವ್ ಗೆ ಹೈಡ್ರೈಡ್ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಹೈಡ್ರೈಡ್ ವಿಚ್ ಇಸ್ ರಿಮೂವ್ಡ್ ಹಿಯರ್ ಫ್ರಮ್ ದಿಸ್ ಕಾರ್ಬನ್, ಸೊ ದಟ್ ವಿಲ್ ಮೂವ್ ಟು ದಿಸ್ ಪೊಸಿಷನ್. ಓಕೆ, ಸೊ ನೆಕ್ಸ್ಟ್ ಇದೇನ್ ಫಾರ್ಮೇಶನ್ ಮಾಡುತ್ತೆ ನಮ್ಗೆ. ಸೊ ಇಲ್ಲಿಂದ ಹೆಚ್ಚು ಹೋದ್ರೆ ರಿಮೈನಿಂಗ್ ಏನಿದೆ ನೋಡಿ, ಇಲ್ಲಿಂದ ಹೆಚ್ಚು ಹೋದ್ಮೇಲೆ ಉಳಿಯೋದೇನು, ಏನಿದೆ ಹೆಚ್ಚು ಹೋದ್ರೆ HCOOH, right? So we'll be having this one. So formic acid ಇದೆ, okay, plus formic acid plus ಮತ್ತೆ ಇಲ್ಲಿ ಇದೇನಿದು, ಇಲ್ಲೇನಾಯ್ತು ಈಗ CH3 CH3 double bond minus ಅಲ್ವಾ. ಸೊ CH3 ಡಬಲ್ ಬಾಂಡ್ O ಇದ್ದಿದ್ದು ಏನಾಯ್ತು ನೋಡಿ, ಇದು ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿ ಮೈನಸ್ O minus. ಎಸ್. ಸೊ CH3 O ಮೈನಸ್ ಫಾರ್ಮೇಶನ್ ಆಯ್ತು. ಈಗ O ಮೈನಸ್ ಗೆ ಇಲ್ಲಿ ಏನಿತ್ತು K ಪ್ಲಸ್ ಇತ್ತಲ್ವಾ, ಆ K ಪ್ಲಸ್ ಇಲ್ಲಿಗೆ ಬಂದು ಅಟ್ಯಾಕ್ ಮಾಡುತ್ತೆ. So this K plus attacks to this position. Okay. So ಅವಾಗ ಏನಾಗುತ್ತೆ O minus ಮತ್ತೆ K plus. Okay. So ಇವಾಗ ನೀವು ಇದು ಅಬ್ಸರ್ವ್ ಮಾಡಿ. ಸೊ ಇದೇನಿದು ಇಲ್ಲಿ ಇರುವಂತದ್ದು, ವಾಟ್ ಇಸ್ ದಿಸ್, formic acid ಅಲ್ವಾ, ಅಂದ್ರೆ ಏನಿದು ಆಸಿಡ್. ನೆಕ್ಸ್ಟ್ ಈ ಕಡೆ ಬಂದ್ರೆ ವಾಟ್ ಇಸ್ ದಿಸ್, ಇದು ಆಸಿಡ್, ಮತ್ತೆ ಇದೇನಾಯ್ತು ಈಗ CH3O K plus. So this acts as a base here. Okay, so ಇಲ್ಲಿ ಆಸಿಡ್ ಸಿಕ್ತು, ಇದು ಬೇಸ್ ಇದೆ. ಈಗ ಆಸಿಡ್ ಮತ್ತೆ ಬೇಸ್, ಆಸಿಡ್ ಕೆಲಸ ಏನು, to donate H plus. ಹೌದು. ಇಲ್ಲಿರುವಂತಹ ಒಂದು H, ಈ H ನ ನೀವು ಇಲ್ಲಿ O ಮೈನಸ್ ನೋಡ್ತಿದ್ರಲ್ಲ, O ಮೈನಸ್ ಕೊಡುತ್ತೆ.
ಆವಾಗ O ಮೈನಸ್ ಕೊಟ್ಟಾಗ H ಹೋಗಿ ಇಲ್ಲಿಗೆ ಹೋದ್ರೆ H ಪ್ಲಸ್ ಆಗಿ O ಹತ್ರ ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ಗೆ K ಬಂದು ಅಟ್ಯಾಕ್ ಆಗುತ್ತೆ. ಓಕೆ, ಸೊ ನಮ್ಗೇನ್ ಬಂತು, CH3O ಹತ್ರ H ಬಂತು. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ಅ CH3OH. ಸೊ ನೆಕ್ಸ್ಟ್ ರಿಮೈನಿಂಗ್ ಏನಿದೆ, HC double bond O. Okay, so this is a salt formate. ಗೊತ್ತಾಯ್ತಾ ಮೆಕ್ಯಾನಿಸಮ್? ಸೊ ಫಸ್ಟ್ ಕೇಸ್ ಅಲ್ಲಿ ಫಾರ್ಮಾಲಿನ್ ತಗೊಂಡಿದ್ವಿ, ಎರಡು ಮೋಲ್ಸ್ ತಗೋಬೇಕು ನಾವು, ಅದ್ರಲ್ಲಿ 1 ಮೋಲ್ ತಗೊಂಡಿದ್ವಿ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಅದನ್ನ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ OH ಮೈನಸ್ ಕಾರ್ಬನ್ ಅಟ್ಯಾಚ್ ಆಗುತ್ತೆ. ಸೊ ಮತ್ತೆ ಆ ಹೈಡ್ರೋಜನ್ ಏನಿದೆ ಕಾರ್ಬನ್ ಅಟ್ಯಾಚ್ ಆಗಿರೋದು, ನೀವು ಈ ಸೈಡ್ ಎರಡರಲ್ಲಿ ಯಾವ್ದು ಬೇಕಾದ ತಗೋಬಹುದು. ಈ ಹೈಡ್ರೋಜನ್ ಆದ್ರೆ ಆಗುತ್ತೆ ಅಥವಾ ಈ ಹೈಡ್ರೋಜನ್ ಆಗುತ್ತೆ, ನೋ ಪ್ರಾಬ್ಲಮ್. ಸೊ ಒಂದು H ಏನ್ ಮಾಡುತ್ತೆ, ಹೈಡ್ರೈಡ್ ಫಾರ್ಮ್ ಅಲ್ಲಿ ಆಚೆಗೆ ಬರುತ್ತೆ. ಇಟ್ ವಿಲ್ ಬಿ ರಿಮೂವ್ಡ್ ಇನ್ ದ ಫಾರ್ಮ್ ಆಫ್ ಹೈಡ್ರೈಡ್. ಓಕೆ, ಸೊ ಹೈಡ್ರೈಡ್ ಫಾರ್ಮ್ ಅಲ್ಲಿ ಆಚೆ ಬಂದ ಹೈಡ್ರೋಜನ್ ಇನ್ನೊಂದು ಮಾಲಿಕ್ಯೂಲ್ ಆಫ್ ಏನು ಫಾರ್ಮಾಲಿನ್ ಇದೆ ಅದ್ರ ಜೊತೆ ಕನೆಕ್ಟ್ ಆಗುತ್ತೆ, ಅದ್ರ ಕಾರ್ಬನ್ ಇರೋದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಆಸ್ ಅ ರಿಸಲ್ಟ್ ಇಟ್ ಫಾರ್ಮ್ಸ್ ಆಸಿಡ್ ಅಂಡ್ ಅ ಬೇಸ್ CH3. ಓಕೆ, ಸೊ ಆಸಿಡ್ ಮತ್ತೆ ಬೇಸ್ ಎರಡು ರಿಯಾಕ್ಟ್ ಆಗಿ ನಮಗೆ ಫೈನಲಿ ಸಾಲ್ಟ್ ಮತ್ತೆ ಆಲ್ಕೋಹಾಲ್ ಬರುತ್ತೆ. ಸೊ ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ಕೆನಿಸರಸ್ ರಿಯಾಕ್ಷನ್. ಗೊತ್ತಾಗಿದೆಯಾ ಮೆಕ್ಯಾನಿಸಮ್? Yes, sir. Sir. Yes, sir. Okay. So I'll clear this now. So we'll take one reaction and we'll try to solve that one. So find the product now. Benzyl alcohol and potassium benzoate. Potassium benzoate ಬರುತ್ತಾ? Potassium formate. ಅಷ್ಟೇ, ಬೆನ್ಜೋಯೇಟ್ ಬರಲ್ಲ. ಒಂದ್ ಕಡೆ ಬೆನ್ಸಿನ್ ನ ನೀವು ಯೂಸ್ ಮಾಡಿದ್ಮೇಲೆ ಇನ್ನೊಂದ್ ಕಡೆ ಮಾಡಲ್ಲ, ಯಾಕಂದ್ರೆ ಇಲ್ಲಿ 2 ಮೋಲ್ಸ್ ತಗೋತಾ ಇಲ್ಲ ನಾನು, ಎರಡೂನು ಒಂದೊಂದೇ ಮೋಲ್ ತಗೋತಾ ಇರೋದು, ಬೆನ್ಜಾಲ್ಡೇಟ್ ಮತ್ತೆ ಇನ್ನೊಂದನ್ನ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಓಕೆ, ಸೊ ಇಲ್ಲಿಂದ ಸೊ ಇದಕ್ಕೆ ಇಲ್ಲಿಂದ ಇದಕ್ಕೆ ರೈಟ್. ಸೊ ಇದು ಆಕ್ಸಿಡೇಷನ್ ಆದ್ರೆ ಇದು ರಿಡಕ್ಷನ್ ಆಗುತ್ತೆ. ಇದರಲ್ಲಿ ನಮಗೆ ಕನ್ಫ್ಯೂಷನ್ ಅರೈಸ್ ಆಗುತ್ತೆ. ವೈ ವಿ ಹ್ಯಾವ್ ಟು ಮೇಕ್ ಬೆನ್ಜಾಲ್ಡೇಟ್ ಓನ್ಲಿ ರಿಡಕ್ಷನ್ ಅಥವಾ ವೈ ವಿ ಹ್ಯಾವ್ ಟು ಮೇಕ್ ಫಾರ್ಮಾಲ್ಡೇಟ್ ಓನ್ಲಿ ಆಕ್ಸಿಡೇಷನ್? ಯಾಕೆ ನಾವು ಫಾರ್ಮಾಲ್ಡೇಟ್ ನೇ ಆಕ್ಸಿಡೇಷನ್ ಮಾಡಬೇಕು, ಯಾಕೆ ಬೆನ್ಜಾಲ್ಡೇಟ್ ಆಕ್ಸಿಡೇಷನ್ ಮಾಡಕ್ ಆಗಲ್ವಾ ಅಂದ್ರೆ, ಸೊ ಇಲ್ಲಿ ನಾವು ಕೆನೋಸಿರಸ್ ರಿಯಾಕ್ಷನ್ ಅಲ್ಲಿ ನೆನ್ಪಿಟ್ಕೋಬೇಕು, ಸ್ಮಾಲರ್ ಯೂನಿಟ್ ಏನಿರುತ್ತೆ ಕೆನೋಸಿರಸ್ ರಿಯಾಕ್ಷನ್ ಅಲ್ಲಿ, ಸ್ಮಾಲರ್ ಯೂನಿಟ್ ಏನಿರುತ್ತೆ
that will undergo oxidation. So we have to remember that the smaller unit, what will be there or what will be present, that will undergo oxidation in the case of Kenizer's reaction. So ಅದಕ್ಕೋಸ್ಕರ ಇಲ್ಲಿ ಫಾರ್ಮಾಲ್ಡಿಹೈಡ್ ಏನಿದೆ ಕಂಪೇರ್ ಟು ಬೆಂಜಾಲ್ಡಿಹೈಡ್ ಸ್ಮಾಲ್ ಯೂನಿಟ್ ಆಗಿರೋದ್ರಿಂದ ಫಾರ್ಮಾಲ್ಡಿಹೈಡ್ ಆಕ್ಸಿಡೇಷನ್ ಆಗುತ್ತೆ. So is that clear now? ಅಲ್ಲ ಸರ್ ಸ್ಮಾಲರ್ ಯೂನಿಟ್ ಅಂದ್ರೆ ಯಾವ ರೀತಿ ಸರ್? ಮಾಲಿಕ್ಯುಲರ್ ಮಾಸ್ ಅಲ್ಲ? ಹೌದು ಹೌದು ಹೌದು, ಮಾಲಿಕ್ಯುಲರ್ ಮಾಸ್. ಸರ್ ಏನಕ್ಕೆ ಸ್ಮಾಲರ್ ಯೂನಿಟ್ಸ್ ಆಕ್ಸಿಡೇಷನ್ ಆಗುತ್ತೆ? ಸೊ ಅಗೇನ್ ಸ್ಮಾಲರ್ ಯೂನಿಟ್ ಇಲ್ಲಿ ಏನಕ್ಕೆ ಆಕ್ಸಿಡೇಷನ್ ಆಗ್ಬೇಕು ಅಂದ್ರೆ ಅಗೇನ್ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಮೆಕ್ಯಾನಿಸಮ್ ವೈಸ್ ಜೊತೆಗೆ ಸ್ಟೇಬಲ್ ಕಾಂಪೌಂಡ್ ಫಾರ್ಮೇಶನ್ ಆಗೋ ವೈಸ್. ಸೊ ಎರಡು ಬೇಸಿಸ್ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಪ್ರೈಮರಿ ಸಿಂಪಲ್ ಯೂನಿಟ್ ಏನಿದೆ ಅದನ್ನ ಇದು ಪ್ರಿಫರ್ ಮಾಡುತ್ತೆ ಆಕ್ಸಿಡೇಷನ್ ಮಾಡೋದಕ್ಕೆ ಈ ರಿಯಾಕ್ಷನ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಟ್ ಪ್ರಿಫರ್ಸ್ ಸ್ಮಾಲರ್ ಯೂನಿಟ್ ಟು ಅಂಡರ್ಗೋ ಆಕ್ಸಿಡೇಷನ್. ಅದಕ್ಕೋಸ್ಕರ ಅಲ್ಲಿ ಅದು ಇದು ಆಕ್ಸಿಡೇಷನ್ ಆದ್ರೆ ನಮ್ಗೆ ಬರುವಂತ ಕಾಂಪೌಂಡ್ ಸ್ಟೇಬಲ್ ಇರುತ್ತೆ. ಸೊ ಅದರಿಂದ ಇದು ಅಂಡರ್ಗೋಸ್ ಆಕ್ಸಿಡೇಷನ್ ದ ಸ್ಮಾಲರ್ ಯೂನಿಟ್. ಓಕೆ. ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? So that is about Kenizer's reaction. So allige ನಾವು most of the reactions in aldehydes and ketones we have completed. So ಅದೇ ರೀತಿ ನಾವು ಆಲ್ಡಾಲ್ಸ್ ಮತ್ತೆ ಕೆನಿಜರಸ್ ಮಧ್ಯ ಡಿಫರೆನ್ಸಸ್ ಕೂಡ ಬರೆದಿದ್ದೇವೆ. ಸೊ ಆಲ್ಡಾಲ್ ಕಂಡೆನ್ಸೇಷನ್ ಅಥವಾ ಕ್ರಾಸ್ ಆಲ್ಡ್ ಕಂಡೆನ್ಸೇಷನ್ ಅಲ್ಲಿ ನಮ್ಗೆ ಆಲ್ಡಿಹೈಡ್ ಕೀಟೋನ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರಬೇಕು. ಓಕೆ, ಇಟ್ ಶುಡ್ ಹ್ಯಾವ್ aldol condition, cross aldol condition ಗೆ alpha hydrogen should be present. But in the case of Kenizer's, it will not have alpha hydrogen. So aldehyde, only aldehyde ಕೊಡೋದು ಕೆನಿಜರದಲ್ಲಿ, only aldehyde ಕೊಡೋದು ಅದರಲ್ಲೂ ಯಾವ aldehyde ಅಂದ್ರೆ which will not have alpha hydrogen. So ಅದು ಮಾತ್ರ ಕೆನಿಜರಸ್ ರಿಯಾಕ್ಷನ್ ಕೊಡುತ್ತೆ. ಆಲ್ಡಾಲ್ ಅಲ್ಲಿ ಡೈಲ್ಯೂಟ್ ಆಲ್ಕಲಿ ಮೀಡಿಯಂ ಯೂಸ್ ಮಾಡ್ತೀವಿ, NaOH KOH ಯೂಸ್ ಮಾಡಬಹುದು. ಬಟ್ ಇನ್ ದ ಕೇಸ್ ಆಫ್ ಕೆನಿಜರಸ್ ನಾವೇನ್ ಮಾಡ್ತೀವಿ, ಕಾನ್ಸಂಟ್ರೇಟೆಡ್ ಆಲ್ಕಲಿ ಮೀಡಿಯಂ, ಕಾನ್ಸಂಟ್ರೇಟ್ KOH or NaOH ನ ಯೂಸ್ ಮಾಡ್ತೀವಿ. Okay, so other differences between aldol and Kenizer's, should keep that in your mind as well. Okay. So next we have electrophilic substitution reaction. Electrophilic substitution reaction. So electrophilic substitution reaction ಏನಾಗುತ್ತೆ ಅನ್ನೋದು ನಾವು ತಿಳ್ಕೋಬೇಕಾದ್ರೆ we need to write resonance for this. ಇದ್ರದ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ಬರೀರಿ, ಬರ್ದು ನನಗೆ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಇಲ್ಲ ಮೆಟಾ ಡೈರೆಕ್ಟಿಂಗ್ ಅಂತ ಹೇಳ್ಬೇಕು. ಸರ್ ಇದು ಮೆಟಾ ಡೈರೆಕ್ಟಿಂಗ್ ಗ್ರೂಪ್. Yes, so it is meta directing group. So resonance structure ಬರಿಬೇಕಾ ನೀವು ಬರಿತೀರಾ? No sir, ಬರಿತೀವಿ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ ಬರ್ದು ನೋಡಿ, ನೀವು ಬರ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಡೈರೆಕ್ಟಿಂಗ್ ಆಗುತ್ತೆ ಇದು ಅಂತ.
ಜೊತೆಗೆ ಅಲ್ಲಿರುವಂತಹ CHO ಇಸ್ ಅ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಸೊ ಬೆಂಜಿನ್ ಇಂದ ಎಲೆಕ್ಟ್ರಾನ್ ಎಳ್ಕೊಳ್ಳುತ್ತೆ, ಎಲೆಕ್ಟ್ರಾನ್ Yes, ವಿತ್ಡ್ರಾಯಿಂಗ್. sir. ಸೊ ಆದ್ರಿಂದ ಯು ವಿಲ್ ಅಬ್ಸರ್ವ್ ಪಾಸಿಟಿವ್ ಚಾರ್ಜ್ ಆನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ನೀವು ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆದ್ರೆ ಪಾಸಿಟಿವ್ ಚಾರ್ಜ್ ನಿಮಗೆ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ Yes, sir. ಏನು ಎಲೆಕ್ಟ್ರೋಫೈಲ್ ಇದೆ, ಎಲೆಕ್ಟ್ರೋಫೈಲ್ ಕೂಡ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ನೀವು ಆರ್ಥೋ ಪ್ಯಾರಾದಲ್ಲಿನೂ ಕೂಡ ಪಾಸಿಟಿವ್ ಇರೋದ್ರಿಂದ ಅಲ್ಲಿಗೆ ಅಟ್ಯಾಕ್ ಮಾಡಕ್ಕಾಗಲ್ಲ. ಸೊ ಎಲ್ಲಿಗೆ ಅಟ್ಯಾಕ್ ಮಾಡಬಹುದು ಅಂದ್ರೆ ಆ ಮೆಟಾ ಪೊಸಿಷನ್. ಸೊ ಮೆಟಾ ಪೊಸಿಷನ್ ಗೆ ನೀವು ಅಟ್ಯಾಕ್ ಮಾಡಬಹುದು. ಸೊ ಅದರಿಂದ ಬೆಂಜಾಲ್ಡಿಹೈಡ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಬಿ ಮೆಟಾ ಡೈರೆಕ್ಟಿಂಗ್. ಅದೇ ರೀತಿ ಅಸಿಟೋಫಿನಾಲ್, in the case of ketone, ಅಸಿಟೋಫಿನಾಲ್. ಸೊ ಈ ಅಸಿಟೋಫಿನಾಲ್ ಕೂಡ ಏನಾಗಿರುತ್ತೆ, ಮೆಟಾ ಡೈರೆಕ್ಟಿಂಗ್ ಆಗಿರುತ್ತೆ. ಅಸಿಟೋಫಿನಾಲ್ ಆಲ್ಸೋ ಮೆಟಾ ಡೈರೆಕ್ಟಿಂಗ್ ಅಂಡ್ ಬೆಂಜಾಲ್ಡಿಹೈಡ್ ಆಲ್ಸೋ ಮೆಟಾ ಡೈರೆಕ್ಟಿಂಗ್. ಸೊ ಎರಡು ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಆಗೋದ್ರಿಂದ ನಮ್ಗೆ you will get only meta directed products. Clear ಆಗಿದೆ ಇದು? Yes, sir. Okay. So we'll try halogenation for this. First to halogenation try ಮಾಡೋದಾದ್ರೆ, if you take benzaldehyde plus Cl2 presence of anhydrous AlCl3. So what the product you are going to get? M-chlorobenzaldehyde. Meta-chlorobenzaldehyde. Yes. So you're going to get this. So meta-chlorobenzaldehyde. ಒಂದು HCl minus HCl ಬೇಕಾದ್ರೆ ಬರುತ್ತೆ. ಮೆಟಾಕ್ಲೋರೋಬೆಂಜಾಲ್ಡೇಟ್ ಬರುತ್ತೆ. ಅದೇ ರೀತಿ ನೈಟ್ರೇಷನ್ ಟ್ರೈ ಮಾಡ್ಬೋದಾ ನೀವು? HNO3 ಮತ್ತೆ ಕಾನ್ಸಂಟ್ರೇಟ್ H2SO4 ನೈಟ್ರೇಷನ್. Meta-nitrobenzaldehyde. ಮೆಟಾನೈಟ್ರೋಬೆಂಜಾಲ್ಡಿಹೈಡ್. ಓಕೆ. ಸೊ ಅದೇ ರೀತಿ ನೀವು ಅಸೈಲೇಷನ್ ಆಲ್ಕಲೇಷನ್ ಕೂಡ ಟ್ರೈ ಮಾಡಬಹುದು. ಸೊ ನೀವು ಟ್ರೈ ಮಾಡಿದ್ರೆ ಎಲ್ಲಾನು ಮೆಟಾ ಪೊಸಿಷನ್ ಅಲ್ಲೇ ಬರುತ್ತೆ. ಸೊ ಬಟ್ ಇಲ್ಲಿ ನಾವು ಏನು ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ ಅಥವಾ ಆಲ್ಕೋಹಾಲ್ಸ್ ಅಲ್ಲಿ ಪ್ಯಾರಾ ಪ್ರಾಡಕ್ಟ್ಸ್ ಗಳನ್ನ ಬರ್ದಿದ್ವಿ, ಆರ್ಥೋ ಪ್ರಾಡಕ್ಟ್ಸ್ ಗಳನ್ನ ಬರ್ದಿದ್ವಿ. ಬಟ್ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ ಬಂದ್ರೆ ಇಲ್ಲಿ ಅವರು ಬೇಕಾದ್ರೆ ಬೆಂಜಾಲ್ಡೇಟ್ ಜಾಗದಲ್ಲಿ ಅಸಿಟೋಫಿನಾಲ್ ಕೊಡ್ಬೋದು, COCH3 ಕೂಡ ಕೊಡ್ಬೋದು ಬೆಂಜಾಲ್ಡೇಟ್ ಕೇಸ್ ಅಲ್ಲಿ. ಬಟ್ COCH3 ಕೊಟ್ರು ನಿಮ್ಗೆ ಮೆಟಾ ಡೈರೆಕ್ಟಿಂಗ್ ಪ್ರಾಡಕ್ಟ್ಸ್ ಬರೋದು. ಅಂದ್ರೆ ಕೀಟೋನ್ ಗ್ರೂಪ್ ಕೊಟ್ಟರು ಮೆಟಾ ಡೈರೆಕ್ಟಿಂಗ್ ಪ್ರಾಡಕ್ಟೇ ಬರೋದು. ಓಕೆ. ಸೊ ಅದರಿಂದ ಇದು ನೀವೇ ಬರಿಬಹುದು ಅನ್ಕೊಂತೀನಿ. ಸೊ ನೀವು ಅದಕ್ಕೆ ಬೇಕಾದ್ರೆ ಟ್ರೈ ಮಾಡಿ, ಬೇರೆ ತಗೊಂಡು ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ನನ್ನ ಕೇಳಿ. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕ್ಲಿಯರ್ ಆಗಿದೆ, ಎಲ್ರು ಮಾಡ್ಬೋದಾ? Yes, sir. Yes, sir. ಸೊ ಯು ಟ್ರೈ ದಟ್ ಒನ್ಸ್, ಈಸಿ ಇದೆ ಅದು. ಓಕೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸಮ್ ಆಫ್ ದ ನೇಮಿಂಗ್ ರಿಯಾಕ್ಷನ್ಸ್. ಸೊ ಸಮ್ ನೇಮಿಂಗ್ ರಿಯಾಕ್ಷನ್ಸ್ ಇದೆ. ಆಫ್ಟರ್ ದಟ್ ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಯೂಸಸ್ ಗಳು ಕೊಟ್ಟಿದ್ದಾರೆ. ಯೂಸಸ್ ಆಫ್ ಮೆಥನಲ್, ಯೂಸಸ್ ಆಫ್ ಬೆಂಜಾಲ್ಡೇಟ್, ಯೂಸಸ್ ಆಫ್ ಅಸಿಟೋಫಿನಾನ್ ಅಂತ. ಸೊ ಯೂಸಸ್ ಗಳು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ. ಓಕೆ. ಸೊ 1 ಮಾರ್ಕ್ಸ್ ಕ್ವಶನ್ಸ್ಗೆ ಯೂಸಸ್ ಗಳನ್ನ ಕೂಡ ಅವರು ಕೇಳ್ತಾರೆ. CET ನೀಟ್ ಲೆವೆಲ್ಗೆ
Even they are going to ask about the users. So ನಿಮ್ಮ NCERT ಟೆಕ್ಸ್ಟ್ ಬುಕ್ ಇರೋ ಒಂದೊಂದು ಸಿಂಗಲ್ ಯೂಸರ್ಸ್ ಬಿಡಬೇಡಿ. ಸೊ ಆ ಯೂಸರ್ಸ್ ಗಳನ್ನು ಕೂಡ ಓದಿ. ನಾನ್ ಮಾಡ್ಸಲ್ಲ, ನಾನ್ ಹೇಳಲ್ಲ ಅಂದ ತಕ್ಷಣ ನೀವು ಅದನ್ನ ಬಿಟ್ಬಿಡ್ಬೇಡಿ. ಓಕೆ, ಸೊ ಯೂಸರ್ಸ್ ಬಗ್ಗೆ ಜಾಸ್ತಿ ಏನು ಹೇಳಕ್ಕಿರೋದಿಲ್ಲ, ಅದಕ್ಕೆ ನಾನು ಅದನ್ನ ಜಾಸ್ತಿ ಸ್ಟ್ರೆಸ್ ಮಾಡಲ್ಲ. ಬಟ್ ದೇ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನೀವು ಯೂಸರ್ಸ್ ಗಳಿಗೆ ಓದ್ಕೊಳ್ಳಿ ಅಲ್ಲಿ. ಓಕೆ, so next we'll move on to very important naming reactions. Perkins condensation reaction. Perkins condensation reaction. So in Perkins condensation reaction, so Perkins condensation reaction ಅಂತ ತಕ್ಷಣ ನೀವು ನೆನಪಿಟ್ಕೋಬೇಕು. Perkins condensation ಅಲ್ಲಿ ಬೆನ್ಸಾಲ್ಡೇಟ್ ತಗೋತೀವಿ. ಒಂದು ಬೆನ್ಸಾಲ್ಡೇಟ್, ಇನ್ನೊಂದು ಅಸಿಟಿಕ್ ಅನ್ಹೈಡ್ರೈಡ್ ಅಥವಾ ಆಸಿಡ್ ಅನ್ಹೈಡ್ರೈಡ್ ಅಥವಾ ಬೆನ್ಸಾಲ್ಡೇಟ್ ನ ತಗೊಳ್ಬೇಕು. ಸೊ ಬೆನ್ಸಾಲ್ಡೇಟ್ ವಿ ಆಲ್ ನೋ. ಸೊ ದಿಸ್ ಈಸ್ ಸ್ಟ್ರಕ್ಚರ್ ಆಫ್ ಬೆನ್ಸಾಲ್ಡೇಟ್. ಸೊ ಇದನ್ನ ನಾವು ಆಸಿಡ್ ಅನ್ಹೈಡ್ರೈಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಆಸಿಡ್ ಅನ್ಹೈಡ್ರೈಡ್ ಇಸ್ so this is acid anhydride in the presence of sodium acetate. In the presence of sodium acetate, heat and followed by hydrolysis. So ishtu madadaga the product what we are going to get is cinnamic acid. So very important reaction idu ನಿಮ್ಮ ನೀಟ್ ಮತ್ತೆ JEE level ಗಿದು. Perkins condensation. So you have to take benzaldate and you have to take acid anhydride. So ಎರಡನ್ನು ರಿಯಾಕ್ಟ್ ಮಾಡಿದಾಗ in the presence of sodium acetate you will get a cinnamic acid. Cinnamic acid is the product here. You are going to get cinnamic acid. ಸೊ ರಿಯಾಕ್ಷನ್ ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಮೋಸ್ಟ್ ಪ್ರಾಬ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ ಇದು. So I'll go to the mechanism now. So I'll clear this now and I'll start with the mechanism. So mechanism of Parkinson reaction. So Parkinson the reaction mechanism. So first we will take benzaldate here. So ಇಲ್ಲಿ ಪಾಸಿಟಿವ್ ಬರುತ್ತೆ, ಇದಕ್ಕೆ ನೆಗೆಟಿವ್ ಬರುತ್ತೆ. ಸೊ ಇದು ಹೀಗೆ ಹೋಗೋದ್ರಿಂದ ಇಟ್ಸ್ ನೆಗೆಟಿವ್. ಸೊ ಪ್ಲಸ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಆಸಿಡ್ ಅನ್ಹೈಡ್ರೈಡ್. ಆಸಿಡ್ ಅನ್ಹೈಡ್ರೈಡ್ ಏನಿದೆ, ಸೊ ಇಲ್ಲಿ ಬರೀತೀನಿ. ಓಕೆ, ಸೊ ಈ ಆಸಿಡ್ ಅನ್ಹೈಡ್ರೈಡ್ ಅಲ್ಲಿರುವಂತ ಒಂದು ಎಚ್ ನ, ಓಕೆ, ಸೊ ಆಸಿಡ್ ಅನ್ಹೈಡ್ರಲ್ ಇರೋ ಒಂದು ಎಚ್. ಸೊ CH3 ಇದನ್ನ CH2 ಇಲ್ಲೊಂದು ಎಚ್ ತೋರಿಸ್ತೀನಿ. ಈ ಎಚ್ ಇದೆಯಲ್ಲ,
ಈ ಹೆಚ್ಚನ್ನ ಏನು ನಮ್ಮ ಹತ್ರ ಸೋಡಿಯಂ ಅಸಿಟೇಟ್ ಇದೆ ನೋಡಿ, CH3CO ಮೈನಸ್. ಸೊ ಇದು Na ಪ್ಲಸ್, ಇದು ಏನ್ ಮಾಡುತ್ತೆ, ಇದು ಒಂದು ಹೈಡ್ರೋಜನ್ ನ ಪುಲ್ ಮಾಡುತ್ತೆ ಆಚೆಗೆ ಇನ್ ದ ಫಾರ್ಮ್ ಆಫ್ H ಪ್ಲಸ್. ಸೊ ಇಟ್ ವಿಲ್ ಪುಲ್ಸ್ ದಿಸ್ H ಪ್ಲಸ್ ಔಟ್ಸೈಡ್. ಸೊ ಅದು ಸೋಡಿಯಂ ಅಸಿಟೇಟ್ ಕೆಲಸ. ಸೋಡಿಯಂ ಅಸಿಟೇಟ್ ಕೆಲಸ ಏನಂದ್ರೆ ಆಸಿಡ್ ಅನಹೈಡ್ರೈಡ್ ಏನಿದೆ, ಆ ಆಸಿಡ್ ಅನಹೈಡ್ರೈಡ್ ಇಂದ ಒಂದು H ಪ್ಲಸ್ ನ ಆಚೆಗೆ ಕೀಳುವಂಥದ್ದು. ಸೊ ಆಚೆಗೆ ತೆಗಿತಾ ಇದೆ. ಸೊ ಆಚೆಗೆ ಬಂದ ತಕ್ಷಣ ಇದ್ರ ಮೇಲೆ ಏನ್ ಬಂತು, ನಮ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೋತೀನಿ. CH2 gets a negative charge, C double bond O, O, C double bond O, CH3. ಸೊ ಅದನ್ನ ಇಲ್ಲಿ ಏನಾಗಿದೆ, ಈ CH2 ಹೆಂಗ್ ಬಂತು, CH2 ನೆಗೆಟಿವ್ ಹೆಂಗ್ ಬಂತು ಅಂದ್ರೆ ಬಿಕಾಸ್ ಆಫ್ ಸೋಡಿಯಂ ಅಸಿಟೇಟ್. ಸೊ ಸೋಡಿಯಂ ಅಸಿಟೇಟ್ ಕೆಲಸ ಏನು ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ರಿಮೂವ್ ಒನ್ ಪ್ರೋಟಾನ್ ಔಟ್ ಸೈಡ್. ಸೊ ಒಂದು H ಪ್ಲಸ್ ನ ಆಚೆಗೆ ರಿಮೂವ್ ಮಾಡಿದೆ. ಸೊ ಈಸಿಯಾಗಿ ಏನಾಗುತ್ತೆ, ಇದು ಈ CH2 ಈಗ ಇದಕ್ಕೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಇದು ನ್ಯೂಕ್ಲಿಯೋಫೈಲ್ ಆಯ್ತು ಈಗ. ಸೊ ಇಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ ಈಗ ನ್ಯೂಕ್ಲಿಯೋಫೈಲ್. ಸೊ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆದಾಗ ನಮ್ಗೆ ಏನ್ ರಿಯಾಕ್ಷನ್ ಬರುತ್ತೆ. ಸೊ ಐ ವಿಲ್ ರೈಟ್ ದಿಸ್ ಬೆನ್ಸಿನ್ ಗ್ರೂಪ್ ಆಸ್ ಅ ಫಿನೈಲ್. ಫಿನೈಲ್ ಅಂದ್ರೆ PH ಅಂತ ಬರ್ಕೋತೀನಿ. PH ಅಂದ್ರೆ ಏನು, ಫಿನೈಲ್ ಗ್ರೂಪ್ ಅದು. ಓಕೆ, ಸೊ ಜೊತೆಗೆ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ PH ಅಂದ್ರೆ ಬೆನ್ಸಿನ್ ರಿಂಗು, C ಸಿಂಗಲ್ ಬಾಂಡ್ O ಮೈನಸ್ ಮತ್ತೆ ಇದು H, ಅಂಡ್ C ಡಬಲ್ ಬಾಂಡ್ O, O C ಡಬಲ್ ಬಾಂಡ್ O CH. ಸೊ ಇದು ಗೊತ್ತಾಯ್ತಾ ನೋಡಿ, ಸ್ಟೆಪ್ ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ ನೋಡಿ. ಅಲ್ಲ ಸರ್, ಹಾ ಸರ್ ಇಲ್ಲಿ PH ಆದ್ಮೇಲೆ CH ಸಿಂಗಲ್ ಬಾಂಡ್ O ಮೈನಸ್, ಆಮೇಲೆ ಮತ್ತೆ CH2 add ಆಗುತ್ತೆ. ಸರ್ CH2 ಮಿಸ್ ಆಗಿದೆ. ಹೌದು, ಇಲ್ಲಿ CH2 ಆಡ್ ಆಗ್ಬೇಕು. ಸೊ ಇಲ್ಲಿ ಮಧ್ಯದಲ್ಲಿ CH2 ಬರುತ್ತೆ. ಓಕೆ ಓಕೆ, ಸೊ PH CHO ಮೈನಸ್ ಮತ್ತೆ CH2 ಇದೆ, C ಡಬಲ್ ಬಾಂಡ್ O C ಡಬಲ್ ಬಾಂಡ್ CH. ಓಕೆ, ಸೊ ಇಲ್ಲಿರೋ ಈ H ಪ್ಲಸ್ ಈಗ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಬಂದು ಅಟ್ಯಾಕ್ ಆಗುತ್ತೆ ಈ O ಮೈನಸ್ಗೆ. ಓಕೆ, ಸೊ O ಮೈನಸ್ ಬಂದು H ಪ್ಲಸ್ ಅಟ್ಯಾಚ್ ಆದಾಗ ಅಲ್ಲೇನ್ ಫಾರ್ಮೇಶನ್ ಆಗುತ್ತೆ ನಮ್ಗೆ. ಸೊ ದೇರ್ ಇಟ್ ವಿಲ್ ಫಾರ್ಮ್ OH. ಓಕೆ, ಸೊ ಅಲ್ಲಿಗೆ ಅದು OH ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ ಫ್ರಮ್ ಆಲ್ಫಾ ಅಂಡ್ ಬೀಟಾ ಪೊಸಿಷನ್. ಸೊ ಫ್ರಮ್ ಆಲ್ಫಾ ಮತ್ತೆ ಬೀಟಾ ಪೊಸಿಷನ್ ಇಂದ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ ಈ CH2 ಇದೆಯಲ್ಲ, ಈ CH2 ಒಂದು ಮತ್ತೆ ಈ OH. ಸೊ CH2 ಅಲ್ಲಿರುವಂತ H1 ಈ OH ಎರಡು ಸೇರಿ ನಮ್ಗೆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದಾಗ PH CH ಡಬಲ್ ಬಾಂಡ್ CH C ಡಬಲ್ ಬಾಂಡ್ O O C ಡಬಲ್ ಬಾಂಡ್ O CH. ಸೊ ಇದು ಫಾರ್ಮೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತಿದೀವಿ, ಹೈಡ್ರೋಲಿಸಿಸ್ ಮಾಡ್ತಾ ಇದೀವಿ. ಸೊ ಹೈಡ್ರೋಲಿಸಿಸ್ ಇಸ್ H ಪ್ಲಸ್ ಮತ್ತೆ OH ಮೈನಸ್. ಸೊ ಈ ಜಾಗದಲ್ಲಿ ನಮಗೆ ಬಾಂಡ್ ಬ್ರೇಕಿಂಗ್ ಆಗುತ್ತೆ ಎಟ್ ದಿಸ್ ಪೊಸಿಷನ್. ಸೊ ಏನ್ ಆಕ್ಸಿಜನ್ ಇದೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ಆಕ್ಸಿಜನ್ ಮತ್ತೆ ಎಲೆಕ್ಟ್ರಾನ್ ತಗೊಳ್ಳೋದ್ರಿಂದ ಇಲ್ಲಿ ಬಾಂಡ್ ಬ್ರೇಕ್ ಆಗ ಆಕ್ಸಿಜನ್ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಜಾಗಕ್ಕೆ O ಹೋಗುತ್ತೆ, ಈ ಕಾರ್ಬನ್ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಕ್ಕೆ H ಪ್ಲಸ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ಆಸ್ ಎ ರಿಸಲ್ಟ್ ಏನ್ ಫಾರ್ಮೇಶನ್ ಮಾಡುತ್ತೆ ನೋಡಿ, PH ಹಾಗೆ ಇದೆ,
CH double bond ಓಕೆ. ಸೊ ಇಲ್ಲಿ CH ಬಂತು, ಮತ್ತೆ ನೋಡಿ CH. ಈಗ ಇಲ್ಲೇನಾಗುತ್ತೆ, ಇದೇನಾಗುತ್ತೆ ನೋಡಿ, C ಡಬಲ್ ಬಾಂಡ್ OH ಇದೆ, ರೈಟ್. ಸೊ ಇಲ್ಲಿಗೆ CH, ಓಕೆ ಸಾರಿ ಇಲ್ಲಿ ಮಿಸ್ಟೇಕ್ ಆಗಿದೆ, ಇಲ್ಲಿ ರಿವರ್ಸ್ ಮಾಡಿ, ಇದು ಎಕ್ಸ್ಚೇಂಜ್ ಆಗ್ಬೇಕು. H+ ಇಲ್ಲಿಗೆ ಬಂದ್ರೆ ಆಗೋದಿಲ್ಲ, ಅದು ಸಿನಾಮಿಕ್ ಆಸಿಡ್ ಫಾರ್ಮೇಶನ್ ಆಗಲ್ಲ. ಸೊ OH ಮೈನಸ್ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, H+ ಇಲ್ಲಿಗೆ ಹೋಗುತ್ತೆ, ಕರೆಕ್ಟ್ ಆಗುತ್ತೆ, ರೈಟ್. ಸೊ CH ಆಯ್ತು, COOH, ರೈಟ್, COOH ಹೀಗೆ ಬಂತು ನೋಡಿ. ಸೊ ನೌ ಯು ಗಾಟ್ ಅ ಸಿನಾಮಿಕ್ ಆಸಿಡ್. ಈ pH ಬದಲು ಬೆನ್ಸಿನ್ ಹಾಕೊಂಡ್ರೆ ನಿಮಗೆ ಮೇನ್ ಪ್ರಾಡಕ್ಟ್ ಬಂದಿದ್ದು ಅದೇ ಬರುತ್ತೆ, ಜೊತೆಗೆ ಒಂದು ಅಸಿಟಿಕ್ ಆಸಿಡ್ CH3COOH. ಬಟ್ ಇದರಲ್ಲಿ ಮೇಜರ್ ನಮಗೆ ಇದೆ, ಸಿನಾಮಿಕ್ ಆಸಿಡ್ ಮೇಜರ್ ಪ್ರಾಡಕ್ಟ್ ಫಾರ್ಮೇಶನ್ ಆಗಿದೆ. ಗೊತ್ತಾಗಿದ್ಯಾ? ಇಲ್ಲಿ ನೋಡಿ, ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯ ಇದಕ್ಕೆ ನೆಗೆಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗೋದ್ರಿಂದ H+ ಇಲ್ಲಿಗೆ ಹೋಗ್ಬೇಕು. O ನೆಗೆಟಿವ್ ಆಗುತ್ತಲ್ವಾ, O ನೆಗೆಟಿವ್ ಆಗೋದ್ರೆ H+ ಇಲ್ಲಿಗೆ ಹೋಗುತ್ತೆ. ಕಾರ್ಬನ್ ಪಾಸಿಟಿವ್ ಆಗೋದ್ರಿಂದ OH ಮೈನಸ್ ಇಲ್ಲಿಗೆ ಹೋಗುತ್ತೆ. ಮೆಕ್ಯಾನಿಸಮ್ ಅರ್ಥ ಆಯ್ತಾ ಇಲ್ವಾ? ಸರ್ ರಿಪೀಟ್ ಮಾಡಿ. ಆಯ್ತು ಸರ್. ಓಕೆ. ಸೊ ಇದು ಬೇಗ ರಿಪೀಟ್ ಮಾಡ್ತೀನಿ ಫಾಸ್ಟ್ ಆಗಿ, ಒಂದ್ಸತಿ ನೋಡ್ಕೊಳ್ಳಿ. ಲೆಸ್ ವಿತ್ ಒಂದು 30 ಸೆಕೆಂಡ್ಸ್ ಐ ಗೆಸ್. ಓಕೆ. ಸೊ ಬೆನ್ಸಾಲ್ಡೇಟ್ ಇದೆ ನೋಡಿ. ಸೊ ಅದಕ್ಕೆ ಇಲ್ಲಿ ಏನಿದೆ ನಮ್ಗೆ CH2 ಮೈನಸ್, ಇದು ಹೇಗೆ ಜನರೇಟ್ ಆಗುತ್ತೆ ಅಂದ್ರೆ ಅಸಿಟಿಕ್ ಅನ್ಹೈಡ್ರೇಟ್ ಇಂದ ಏನ್ ಮಾಡುತ್ತೆ, ಒಂದು H+ ನ ರಿಮೂವ್ ಮಾಡುತ್ತೆ ಆಚೆಗೆ. ಸೊ H+ ನ ರಿಮೂವ್ ಮಾಡೋದ್ರಿಂದ ಇದೇನು ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ CH2 ಮೈನಸ್ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ಗೆ. ಸೊ ಅದನ್ನ ಇಲ್ಲಿ